ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಾರ್. ಸ್ನೇಹಿತರೆ, ಇವತ್ತಿನ ವಿಶೇಷವಾದಂತಹ ಸಂಚಿಕೆ ನಮ್ಮ ಮನೆ ಎಷ್ಟು ಅತ್ಯದ್ಭುತವಾಗಿ ಒಂದು ಒಳ್ಳೆ ಪಾಸಿಟಿವ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಷಯದಲ್ಲಿ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಗೊತ್ತಿದೆ, ನನ್ನ ಚಾನಲ್ ಲೈನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಆತ್ಮೀಯರೆಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಷಯದ ಕಡೆ ಹೋಗೋಣ. ಸ್ನೇಹಿತರೆ, ಜಾಸ್ತಿ ನಾವು ಒಂದು ಹೆಚ್ಚಿನದಾಗಿ ಎಂಡ್ ಆಫ್ ದಿ ಡೇ ನಾವು ಹೊರಗಡೆ ಎಲ್ಲೇ ಹೋದ್ರೂ ಕೂಡ ನಾವು ಮನೆಗೆ ಬರ್ತೀವಿ. ಮನೆಯಲ್ಲಿ ನಮಗೆ ಎಷ್ಟು ಪಾಸಿಟಿವ್ ಆಗಿ ಎಷ್ಟು ನೆಮ್ಮದಿಯಾಗಿರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮಾನಸಿಕವಾಗಿ ಆ್ಯಂಡ್ ದೈಹಿಕವಾಗಿ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನಾವು ದೇವಸ್ಥಾನಕ್ಕೆ ಹೋದರೆ ಎಷ್ಟು ವಿಶಾಲವಾದಂತಹ ಜಾಗ ಇರುತ್ತೆ, ಎಷ್ಟು ಒಂದು ಅಟ್ರಾಕ್ಟಿವ್ ಆಗಿರುತ್ತೆ, ಎಷ್ಟು ಒಂದು ನಮ್ಮ ಮನಸ್ಸು ನಿರಾಳ ಅನಿಸುತ್ತೆ ಅಲ್ವಾ. ಅದೇ ರೀತಿ ಮನೆಯೂ ಕೂಡ ದೇವಾಲಯದ ಥರ ಇರಬೇಕು. ಯಾಕೆ ನಮಗೆ ದೇವಸ್ಥಾನದಲ್ಲಿ ಹಾಗಿರುತ್ತೆ? ಇವಾಗ ಒಂದು ತಪ್ಪು ಮಾಡಿರೋರು ಕೂಡ ಒಂದು ಕ್ಷಮೆನ ಒಂದು ಕೇಳಲಿಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗಿರ್ತೀವಿ. ಆ ಒಂದು ವಾತಾವರಣ ಒಂದು ಒಳ್ಳೆ ಅದ್ಭುತವಾದಂತಹ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡುತ್ತೆ ಅಲ್ವಾ. ಹಾಗೆ ಮನೆಯಲ್ಲೂ ಕೂಡ ನಮಗೆ ಹೆಚ್ಚಿನದಾಗಿ ಎಂಡ್ ಆಫ್ ದಿ ಡೇ ನಾವು ಏನೇ ಕೆಲಸ ಮಾಡ್ಕೊಂಡು ಬಂದರೂ ಕೂಡ ನಾವು ತುಂಬ ಸುಸ್ತು ಪಡೋದು, ತುಂಬ ತಲೆನೋವು, ತುಂಬ ನೆಗೆಟಿವಿಟಿ, ಮನೆಯವ್ರ ಹತ್ರ ಜಗಳ ಮಾಡೋದು, ಆ ರೀತಿ ಇರ್ತೀವಿ. ಕೆಲವೊಂದು ಸಲ ನೀವು ಹಾಗೆ ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಒಂದು ಜಾಗದಲ್ಲಿ ಯಾವುದಾದ್ರೂ ಒಂದು ರೂಮ್ ಅಥವಾ ಯಾವುದಾದ್ರೂ ಒಂದು ಜಾಗದಲ್ಲಿ ಒಂದು ಮೂವಿ ನೋಡ್ತಿರ್ತೀಯಾ, ಫಿಲಮ್ ನೋಡ್ತಿರ್ತೀರಾ, ಅಥವಾ ಹಾರರ್ ಮೂವಿ ಹೊಡೆದಾಟ ಆಡೋದು, ಈ ರೀತಿ ಒಂದು 2 ಅವರ್ 3 ಅವರ್ ನೋಡಿ ಮತ್ತೆ ಆ ಪ್ಲೇಸಿಗೆ ಹೋಗಿ ಎಷ್ಟು ಆಲಸ್ಯ ಅನಿಸುತ್ತೆ, ಎಷ್ಟು ಬೇಜಾರು ಅನಿಸುತ್ತೆ, ಮಲ್ಕೋಬೇಕು ಅನಿಸುತ್ತೆ, ಸೊ ನೆಗೆಟಿವ್ ಆಗಿ ಯೋಚನೆಗಳು ಬರುತ್ತೆ. ಅದೇ ಪ್ಲೇಸಲ್ಲಿ ಯಾವುದಾದ್ರೂ ಒಂದು ದೇವರ ಸ್ತೋತ್ರ, ಹನುಮಾನ್ ಚಾಲೀಸ್ ಆಗಿರ್ಬೋದು, ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಲಲಿತ ಸಹಸ್ರನಾಮ ಆಗಿರ್ಬೋದು, ಅದನ್ನು ಒಂದು 2 ಅವರ್ ಬಿಟ್ಟು ನೋಡಿ, ಅಲ್ಲಿಗೆ ಎಷ್ಟು ಒಂದು ಪಾಸಿಟಿವ್ ಎನರ್ಜಿ ಬರುತ್ತಲ್ವಾ. ಸೊ ಹಿಂದೆ ನಮ್ಮ ಪೂರ್ವಜರು ಎಷ್ಟೆಲ್ಲ ಒಂದು ಎನರ್ಜೆಟಿಕ್ ಆಗಿ ಒಂದು ಎಷ್ಟು ವಿಶ್ವಾಸದಿಂದ ಒಂದೊಳ್ಳೆ ಹರ್ಸಾಗಿರ್ತಿದ್ರು ಅಲ್ವಾ. ಅವರು ಬೆಳಿಗ್ಗೆ ಎದ್ದು ಹೊಲದ ಹತ್ರ ಅವ್ರ ಕೆಲ್ಸಕ್ಕೆ ಹೋದರೆ ಸಂಜೆವರೆಗೂ ಕೂಡ ಅದೇ ಎನರ್ಜಿನಲ್ಲಿರ್ತಿದ್ರು. ಆದರೆ ನಾವು ಅವ್ರು ಅದಾಗಲಿಲ್ಲ, ಎದ್ದ ತಕ್ಷಣ ನಾನು ಅದಾಗಲಿಲ್ಲ, ನಾನು ಇದು ಮಾಡಲಿಲ್ಲ, ಹಂಗಾಯಿತು ಹಿಂಗಾಯಿತು, ಇದೇ ಒದ್ದಾಟದಲ್ಲಿ ಜೀವನವನ್ನು ನಾವು ಸಾಧಿಸ್ತಾ ಇದ್ದೀವಿ. ನಮಗೆ ನಾನಾ ರೀತಿ ಅಡುಗೆಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಇದ್ದರೂ ಕೂಡ ಒಂದು ಒಳ್ಳೆ ಅವರಿಗೆ ಅಂಥ ಪೂರ್ವಜರಿಗೆ ಅಷ್ಟಿರಲಿಲ್ಲ. ಇತಿಮಿತಿಯಾಗಿ ಇರೋದ್ರಲ್ಲಿ ತೃಪ್ತಿಯಾಗಿ ನೆಮ್ಮದಿಯಾಗಿರ್ತಿದ್ರು. ಇರೋದ್ರಲ್ಲಿ ಮಾಡಿಕೊಂಡು ಟೈಮ್ ಟು ಟೈಮ್ ಊಟ ತಿಂಡಿ ನಿದ್ರೆ ಎಲ್ಲವನ್ನ ಮಾಡ್ತಿದ್ರು. ಇವತ್ತು ನಮಗೆ ವ್ಯವಸ್ಥೆ ಎಲ್ಲವನ್ನ ಕೊಟ್ಟಿದೆ, ಎಲ್ಲವನ್ನ ಕೊಟ್ಟರೂ ಕೂಡ ನಮ್ಮ ಆರೋಗ್ಯ ಹಾಳಾಗ್ತಿದೆ. ಮಾನಸಿಕವಾಗಿ ಅಸ್ವಸ್ಥರಾಗ್ತಾ ಇದ್ದೇವೆ, ಕುಗ್ಗೋಗ್ತಾ ಇದ್ದೀವಿ, ಸ್ಟ್ರೆಸ್ ಆಗ್ತಿದ್ದಾವೆ. ಸೊ ಒಂದು 30-35 ವರ್ಷಕ್ಕೇ 16 ಕಾಯಿಲೆಗಳು ಬರ್ತಾ ಇದ್ದಾವೆ. ಸೊ ಹಿಂದೆ ಎಷ್ಟು ಆರೋಗ್ಯವಾಗಿರ್ತಿದ್ರಲ್ವ. ನಾವು ಎಷ್ಟೇ ರೀತಿ ರುಚಿಯಾಗಿ ಅಡುಗೆ ಮಾಡ್ಕೊಳ್ಳೋವಂಥ ಪ್ರೊಸೆಸ್ ನಮಗಿದ್ರೂ ಕೂಡ ಅವ್ರಿಗೆ ಅಂಥದ್ದು ಇಲ್ಲ ಅಂದರೂ ಕೂಡ ಇರೋದ್ರಲ್ಲಿ ಇತಿಮಿತಿಯಾಗಿ ಮಾಡಿಕೊಂಡು ಎಷ್ಟು ನೆಮ್ಮದಿಯಾಗಿ ಇರ್ತಕ್ಕಂಥ ಸಂಬಂಧದಲ್ಲಿ ಎಷ್ಟು ಅನ್ಯೋನ್ಯತೆಯಿಂದ ಇರ್ತಿದ್ರಲ್ವ. ಇವಾಗ ನಾವು ಎಷ್ಟೇ ಒಂದು ಸ್ಪಾಯ್ಲ್ ಏನೇ ಹಾಕಿ ಅಡುಗೆ ಮಾಡಿದ್ರು ಕೂಡ ಕೆಲವೊಂದು ಟೈಮ್ ನಮಗೆ ಅದನ್ನು ತಿನ್ನೋಕ್ಕೆ ಮನಸ್ಸಿರಲ್ಲ. ಒಂದು ದೇವಸ್ಥಾನಕ್ಕೆ ಹೋಗಿ ಅಥವಾ ಅವ್ರು ಕೊಡ್ತಕ್ಕಂಥ ಪುಳಿಯೋಗರೆ ಆಗಿರಲಿ, ಮೊಸರನ್ನ ಆಗಿರಲಿ, ಎಷ್ಟು ಅದ್ಭುತವಾದಂತಹ ಟೇಸ್ಟನ್ನು ಕೊಡುತ್ತೆ. ಆ್ಯಂಡ್ ಅದನ್ನು ಸ್ವೀಕರಿಸ್ತಾ ಇರಬೇಕಾದ್ರೆ ದೇವ್ರ ಪ್ರಸಾದ ಅದು ಹೇಗೆ ನಾನು ತಿನ್ನಬೇಕು ಅಂತ ಎಷ್ಟು ಭಕ್ತಿಯಿಂದ ತಿಂತಾ ಇರ್ತೀವಲ್ವ. ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ ಮನಸ್ಸು, ಮನೆ, ವ್ಯಕ್ತಿತ್ವ ಎಲ್ಲವೂ ಕೂಡ ಒಂದು ಆತ್ಮಶುದ್ಧಿಯಾಗಿ ಒಂದು ಕಲ್ಮಶ ಇಲ್ಲದೆ ಎಲ್ಲರೊಟ್ಟಿಗೆ ಒಂದು ಪ್ರೀತಿ ಬಾಂಧವ್ಯದಿಂದ ಇರ್ತಕ್ಕಂಥ ಬದುಕನ್ನು ನಡೆಸಿದ್ರೆ ನಮ್ಮ ಜೀವನದ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಆ್ಯಂಡ್ ನಮ್ಮ ಮಾನಸಿಕವಾಗಿ ಆರೋಗ್ಯ ಹದಗೆಡ್ತಿರೋದು ಕೂಡ ಕ್ರಮೇಣ ಕುಂಠಿತ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಮನೇಲಿ ಯಾವಾಗಲೂ ಕಿರ್ಚಾಡ್ತಾ ಇರೋದು, ಜಗಳಾಡ್ತಾ ಇರೋದು, ಮನಸ್ತಾಪ ಇಟ್ಕೋಬೇಡಿ. ನಾವೊಂದು ಅಡುಗೆ ಮಾಡಬೇಕಾದ್ರೂ ಅಷ್ಟೇ, ನಾನು ಅವಾಗಲೇ ಹೇಳಿದಾಗೆ ಒಂದು ಮನಸ್ಥಿತಿನ ಒಂದು ದೇವ್ರ ನಾಮ ಹಾಕಿ ಅಡುಗೆ ಮಾಡ್ತಕ್ಕಂಥದ್ದು, ಒಂದು ಪಾಸಿಟಿವ್ ಆಗಿ ಅಡುಗೆ ಮಾಡಿ ಎಷ್ಟು ಚೆನ್ನಾಗಿರುತ್ತೆ. ಸೊ ಏನೋ ಮನಸ್ಸು ಸ್ಟ್ರೆಸ್ ಮಾಡಿಕೊಂಡು ಯಾರಿಗೋ ಬೈಕೊಂಡು ಅಡುಗೆ ಮಾಡಿ ಅದು ಆರೋಗ್ಯವನ್ನೇ ಹದಗೆಡಿಸುತ್ತೆ. ಹಾಗಾಗಿ ನೀವು ಅಡುಗೆ ಮಾಡುವಾಗಲಾದರೂ ಅಷ್ಟೇ, ಒಂದು ಊಟ ಮಾಡಬೇಕಾದ್ರೂ ಅಷ್ಟೇ, ದೇವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಒಂದು ಅಡುಗೆ ಮಾಡ್ತಕ್ಕಂಥದ್ದು, ಊಟವನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ. ಫಾರ್ ಎಕ್ಸಾಂಪಲ್, ಅಷ್ಟು ಒಂದು ಎನರ್ಜಿ ಇದೆ. ನೀವು ಅಂದ್ಕೊಂಡಿರ್ಬೋದು, ನಾವು ನೀರನ್ನ ಸ್ಪಾಂಜ್ ಹೇಗೆ ಒಂದು ಆ ಎನರ್ಜಿನ ಅಟ್ರಾಕ್ಟ್ ಮಾಡುತ್ತೋ ಹಾಗೆ ನಮ್ಮ ಒಂದು ಪ್ರತಿಯೊಂದು ನೆಗೆಟಿವ್ ನಮ್ಮನೇಲಿ ಇರ್ತಕ್ಕಂಥ ಗೋಡೆಗಳು ಕೂಡ ಅಷ್ಟು ಅಬ್ಸರ್ವ್ ಮಾಡ್ತಾ ಇರುತ್ತೆ ಈ ನೆಗೆಟಿವಿಟಿ ಆ್ಯಂಡ್ ಪಾಸಿಟಿವಿಟಿನ. ಸೊ ಹಾಗೆ ಜಸ್ಟ್ ಅಫರ್ಮೇಷನ್ ನಿಮಗೆ ಗೊತ್ತೇ ಇದೆ. ಒಂದು ಲೋಟ ನೀರು ತಗೊಳ್ಳಿ, ಆ ನೀರಿಗೆ ನೀವು ಐ ಆಮ್ ಹ್ಯಾಪಿ, ನಾನು ತುಂಬ ಚೆನ್ನಾಗಿದ್ದೀನಿ, ನಾನು ಹೆಲ್ತಿ ಆಗಿದ್ದೇನೆ, ನನಗಿಂತ ಕುಟುಂಬ ಸಿಕ್ಕಿದ್ದಕ್ಕೆ ಖುಷಿ ಆಯಿತು, ನಿನ್ನಂಥದ್ದನ್ನು ನಾನು ಪಡೆಯೋದಕ್ಕೆ ಹ್ಯಾಪಿಯಾಗಿದ್ದೀನಿ ಅಂತ ಕುಡೀರಿ. ಎಷ್ಟು ಎನರ್ಜಿ ಆ್ಯಂಡ್ ಅಷ್ಟು ಒಂದು ಪವರ್ ಇರುತ್ತೆ. ಅದೇ ನೀರಿಗೆ
ನೀನು ಚೆನ್ನಾಗಿಲ್ಲ, ನನಗೆ ನೀನು ಕುಡಿಬೇಕಂತಲೇ ಅನ್ನಿಸ್ತಿಲ್ಲ, ನಾನು ದಪ್ಪ ಆಗಿ ಹೋಗ್ತೀನಿ, ಹಂಗಾಗ್ತೀನಿ ಹಿಂಗಾಗ್ತೀನಿ ಅಂತ ಅದೇ ಲೋಟ ನೀರು ತಗೊಂಡು ಕುಡೀರಿ, ಎಷ್ಟು ನೆಗೆಟಿವಿಟಿ ಬರುತ್ತೆ. ಅದೇ ಒಂದು ಗಿಡಕ್ಕೆ ಒಂದು ಒಳ್ಳೆ ಅತ್ಯುತ್ತಮವಾಗಿ ಬೆಳೆಯುತ್ತೆ, ಇದು ನೀನು ತುಂಬ ಚೆನ್ನಾಗಿದ್ಯಾ, ತುಂಬ ಚೆನ್ನಾಗಿ ಬೆಳಿತೀಯ ಅಂತ ಪಾಸಿಟಿವ್ ವೈಬ್ ಕೊಡಿ, ಅದು ಎಷ್ಟು ಚೆನ್ನಾಗುತ್ತೆ. ನೀನು ನೆಗೆಟಿವ್ ವೈಬ್ಸ್ ಕೊಡಿ, ಅದು ಇದ್ದಕ್ಕಿದ್ದಾಗೆ ಗಿಡ ಒಣಗೋಗ್ತಕ್ಕಂಥದ್ದು ಅಥವಾ ನೆಗೆಟಿವ್ ಎನರ್ಜಿನ ಕೊಡ್ತಕ್ಕಂಥದ್ದು ಈ ರೀತಿ ಮಾಡ್ತಾ ಬರುತ್ತೆ. ಹಾಗೆ ಜೀವನದಲ್ಲೂ ಅಷ್ಟೇ ನಮ್ಮ ಮನಸ್ಥಿತಿಗಳು ಎಲ್ಲವೂ ಕೂಡ ಶುದ್ಧಿಯಾಗಿರಬೇಕು. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಹರಿದೋಗಿರೋ ಚೀಟಿ ಆಗಿರ್ಬೋದು, ಹಿಂದೆ ಏನೋ ಒಂದು ಪೆನ್ ಅಥವಾ ಪೆನ್ಸಿಲ್ ಏನೋ ಯೂಸ್ ಇಲ್ಲದೆ ಇರ್ತಕ್ಕಂಥದ್ದು, ಅದನ್ನೆಲ್ಲ ತೊಗೊಂಡೋಗಿ ಎಸ್ದು ಬಿಡಿ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ ಯಾರಾದರೂ ಡೆತ್ ಆಯಿತು ಅಂತಂದರೆ ಅವ್ರ ವಸ್ತುಗಳನ್ನ ಬೇಡವಾಗಿರೋದನ್ನು ನಾವು ಇಟ್ಕೊಳ್ಳಿಕ್ಕೆ ಹೋಗಲ್ಲ, ಹೇಗೆ ಎಸ್ದು ಬಿಡ್ತೀವೋ ಹಾಗೆ ಪ್ರತಿಯೊಂದು ಇರ್ತಕ್ಕಂತಹ ಒಂದು ವಸ್ತುಗಳು ಕೂಡ ಅಷ್ಟೇ ಒಂದು ಅಟ್ರಾಕ್ಟ್ ಆ್ಯಂಡ್ ಅಷ್ಟೇ ಒಂದು ಎನರ್ಜಿ ಫೀಲ್ಡ್ ಆಗಿರುತ್ತೆ. ಮನೆ ಶುದ್ಧವಾಗಿ ಇಟ್ಕೊಳ್ಳಿ. ಸೋಫಾ ಮೇಲೆ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಬಟ್ಟೆನ ಎಸ್ದು ಬಿಡ್ತಕ್ಕಂಥದ್ದು, ಸೊ ಕಿಚನ್ನಲ್ಲಿ ಹೇಗೇಗೋ ಇಟ್ಕೊಳ್ತಕ್ಕಂಥದ್ದು, ಇದನ್ನು ಮಾಡಬೇಡಿ. ಮನೆ ನಿಮ್ಮದು ಎಷ್ಟು ಶುದ್ಧಿಯಾಗಿರುತ್ತೋ, ನೀವು ಎಂಡ್ ಆಫ್ ದಿ ಡೇ ನಿಮ್ಮ ಬೆಡ್ರೂಮ್ಗೆ ಬನ್ನಿ, ನೀವು ಎಷ್ಟು ನೀಟಾಗಿ ಬೆಡ್ರೂಮ್ನ ಇಟ್ಕೊಂಡಿರ್ತೀರಾ, ನಿಮಗೆ ಎಷ್ಟೇ ಒಂದು ಟೆನ್ಷನ್ಸ್ ಇದ್ದರೂ ಕೂಡ ಅಲ್ಲಿ ರಿಲ್ಯಾಕ್ಸ್ ಆಗೋಗುತ್ತೆ, ಏನೋ ಒಂಥರ ಮೈಂಡ್ ಫ್ರೆಶ್ನೆಸ್ ಅನಿಸುತ್ತೆ. ಹಾಗೆ ನಿಮ್ಮ ಬೆಳಿಗ್ಗೆ ಎದ್ದ ತಕ್ಷಣವೂ ಅಷ್ಟೇ, ಎಂಡ್ ಆಫ್ ದಿ ಡೇ ಮನೆಗೆ ಬಂದಾಗಲೂ ಅಷ್ಟೇ, ನಿಮ್ಮ ಮನೆ ಎಷ್ಟು ಸ್ವಚ್ಛತೆಯಿಂದ ಎಷ್ಟು ನೀಟ್ನೆಸ್ ಆಗಿರುತ್ತೆ, ಎಷ್ಟು ಪಾಸಿಟಿವ್ ವೈಬ್ನ ಕೊಡ್ತಾ ಇರುತ್ತೆ, ಅಷ್ಟರ ಮಟ್ಟಿಗೆ ನಿಮ್ಮ ಒಂದು ಕೆಲಸದಲ್ಲಾಗಿರಬಹುದು, ನಿಮ್ಮ ದೇಹದಲ್ಲಾಗಿರಬಹುದು, ನಿಮಗೆ ಅಷ್ಟು ಒಂದು ಪಾಸಿಟಿವ್ ವೈಬ್ನ ನಿಮಗೆ ತಂದುಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಜೀವನದಲ್ಲೂ ಅಷ್ಟೇ ಅತ್ಯುನ್ನತವಾಗಿ ನಾವು ದೇವಸ್ಥಾನಕ್ಕೆ ಹೇಗೆ ತಲೆಬಗ್ಸಿ ಹೋಗ್ತೀವೋ, ಎಷ್ಟು ಬೆಲೆಯನ್ನು ಕೊಡ್ತೀವೋ, ಹಾಗೆ ನಮ್ಮ ಮನೆಯನ್ನು ಕೂಡ ಹಾಗೆಯೇ ದೇವಾಲಯದ ಥರ ಇಟ್ಕೊಂಡ್ರೆ ನಮ್ಮ ರಿಲೇಷನ್ಶಿಪ್ ಆಗಿರ್ಬೋದು, ನಮ್ಮ ಕೆಲಸಗಳ ಸಕ್ಸಸ್ ಆಗಿರ್ಬೋದು, ಎಲ್ಲವೂ ಕೂಡ ಸರಾಗವಾಗಿ ಆಗ್ತಾ ಹೋಗುತ್ತೆ. ಸುಮ್ಮನೆ ನಾವು ನಮ್ಮ ಲೈಫಲ್ಲಿ ನಾವು ಏನು ಮಾಡ್ಕೊಳ್ಬೇಕು, ಸಣ್ಣ ಪುಟ್ಟ ಹೇಗೆ ತಿದ್ಕೊಳ್ಬೇಕು ಅಂತಲೂ ಗೊತ್ತಿರಲ್ಲ, ಯಾವುದಕ್ಕೋ ಹೋಗಿ ಹೇಗೇಗೋ ನಾನು ಹಾಗಿರಬೇಕು ಹೀಗಿರಬೇಕು, ಇದ್ದಷ್ಟಕ್ಕೆ ನೀವು ಮನೆಯನ್ನು ಹಾಗೆ ಡೆಕೋರೇಷನ್ ಮಾಡ್ಕೊಳ್ಳಿ, ಇವತ್ತಿನ ಒಂದು ಬೆಲೆ ಗಗನಕ್ಕೇರ್ತಾ ಇದೆ. ಸೊ ದೊಡ್ಡ ದೊಡ್ಡ ಐಷಾರಾಮಿಗಳ ಫರ್ನಿಚರ್ಸ್ ಏನು ಬೇಡ, ಇದ್ದಷ್ಟೇ ಪೂರ್ವಜರೇನು ಐಷಾರಾಮಿ ಎಷ್ಟು ನೀಟಾಗಿ ಇಟ್ಕೊಳ್ತಿದ್ರು ನೋಡಿ. ಅವರು ನಿಮ್ಮನ್ನು ನಂಬ್ತೀರಾ ಇಲ್ವಾ ಗೊತ್ತಿಲ್ಲ, ಸಗಣಿಯಿಂದ ಸಾರಿಸಿ ಮನೆನ ಇಟ್ಕೊಳ್ತಿದ್ರು, ಎಷ್ಟು ಪಾಸಿಟಿವ್ ಆಗಿ ವೈಬ್ ಬರ್ತಿತ್ತು ಗೊತ್ತಾ. ಇವತ್ತು ಎಷ್ಟೆಷ್ಟೋ ಒಂದು ಕಾಸ್ಮೆಟಿಕ್, ಎಷ್ಟೆಷ್ಟೋ ಒಂದು ಬ್ರ್ಯಾಂಡೆಡ್ ವಸ್ತುಗಳನ್ನ ಮನೆ ಅಲಂಕಾರಕ್ಕೆ ಇಟ್ಕೊಂಡ್ರು ಕೂಡ ಆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಹೊರಟೋಗ್ತಾ ಇದೆ. ಸೊ ಆ ಮನೆಗೆ ಆ ನೆಗೆಟಿವಿಟೀಸ್ನೆಲ್ಲ ತರ್ತಾ ಇರೋದು ನಾವೇ. ಹಾಗಾಗಿ ನಿಮ್ಮ ಮನೆಯನ್ನು, ನಿಮ್ಮ ಮನಸ್ಥಿತಿಯನ್ನು ಕರೆಕ್ಟಾಗಿ ಇಟ್ಕೊಳ್ತು, ನೀಟಾಗಿ ಇಟ್ಕೊಳ್ತು ಆ್ಯಂಡ್ ಅಸಭ್ಯವಾಗಿಲ್ಲದೆ ಹೋದರೆ, ನೀವು ಒಂದು ಮಾರ್ನಿಂಗ್ ರೊಟೀನ್ ಎಲ್ಲವೂ ಕೂಡ ಚೆನ್ನಾಗಿತ್ತು ಅಂತಂದರೆ ನಿಮ್ಮ ಜೀವನ ಹಾಗೆ ನಿಮ್ಮ ನೆಮ್ಮದಿಯು ಕೂಡ ಒಂದು ಒಳ್ಳೆ ರೀತಿ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಈ ವಿಡಿಯೋನ ಆ್ಯಂಡ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಆತ್ಮೀಯರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.